ಇಟ್ ದ ಥರ್ಡ್ ಕೇಸ್ ಸ್ಟಾರಿಂಗ್ ಬೈ ನಾನಿ ಆ್ಯಂಡ್ ಶ್ರೀನಿಧಿ ಶೆಟ್ಟಿ. ಫಸ್ಟ್ ಹಾಫ್ ಬಂದುಬಿಟ್ಟು ತುಂಬಾ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿರುತ್ತೆ. ಸೆಕೆಂಡ್ ಹಾಫ್ ಆ್ಯಂಡ್ ಸರ್ವೈವಲ್ ಥ್ರಿಲ್ಲರ್. ನೋಡ್ಕೊಂಡು ಬಂದೆ ಮೂವಿನ. ಹೇಗಿದೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಕತೆ ಏನು ಬೇಕೋ ಆ ಎಲ್ಲ ಎಲಿಮೆಂಟ್ಸ್ಗಳನ್ನು ಆ್ಯಡನ್ನು ಮಾಡಿದ್ದಾರೆ. ಎಸ್ಟಾಬ್ಲಿಷ್ ಜೊತೆ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ ಅಂತ ನಾನು ಹೇಳ್ತೀನಿ. ಇದೊಂದು ಸೀರಿಯಲ್ ಕಿಲ್ಲರ್ ಸುತ್ತಮುತ್ತ ನಡೆಯುವಂಥ ಕತೆ. ಒಬ್ಬ ಸೀರಿಯಲ್ ಕಿಲ್ಲರ್ ಇರ್ತಾನಲ್ಲ, ಅವನು ಸುತ್ತಮುತ್ತ ನಡೆಯುವಂಥ ಕಥೆಯನ್ನು ನಮಗೆ ಇಲ್ಲಿ ಹೇಳಿರೋದು. ಇನ್ನು ನನಗೆಲ್ಲ ಏನೆಲ್ಲ ಇಷ್ಟ ಆಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬರೋದಾದರೆ ಇದರ ಪಾಸಿಟಿವ್ ಅಂತ ಬಂದುಬಿಟ್ರೆ, ಮೊದಲಿಗೆ ನಾವು ನಾನಿ ಅಂತ ಹೇಳ್ಬೋದು. ಏನು ಆ್ಯಕ್ಟಿಂಗರು ಅದು, ಈ ಲೆವೆಲ್ ಆ್ಯಕ್ಟಿಂಗ್ ಮಾಡಿದರೆ, ಸೂಪರ್ ಡೂಪರ್ ಆ್ಯಕ್ಟಿಂಗ್ ಅಂತ ಹೇಳ್ತೀನಿ ನಮ್ಮ ನಾನಿ ಅವ್ರದ್ದು. ಇನ್ನು ಕಾನ್ಸೆಪ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ. ಕಾನ್ಸೆಪ್ಟು ಸರಣಿ ಕೊಲೆಗಳ ಸುತ್ತ ನಡೆಯುವಂಥ ಕಾನ್ಸೆಪ್ಟನ್ನು ತೊಗೊಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಇಲ್ಲಿ ವರ್ಕನ್ನು ಮಾಡಿದ್ದಾರೆ ಕೂಡ. ಇನ್ನು ಸ್ಕ್ರೀನ್ ಪ್ಲೇ ಅದು ತುಂಬಾ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೋರಿಂಗ್ ಅನ್ನೋದು ಆಗೋದಿಲ್ಲ ಸ್ಕ್ರೀನ್ ಪ್ಲೇಯಿಂದ. ಇನ್ನು ಸಸ್ಪೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ಅಂತೂ ಅಲ್ಟಿಮೇಟಾಗಿ ಬರೆದಿದ್ದಾರೆ. ಕೆಲವೊಂದು ಸೀನ್ ಅಂತೂ ನಾನೇ ಅವ್ರಿಗೇ ಬರೆದು ಇಟ್ಟಂಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶೈಲೇಶ್ ಅವರು ಅಂತ ನಾನು ಹೇಳಬಲ್ಲೆ. ತುಂಬಾ ನಿಮ್ಮನ್ನು ಎಂಗೇಜಿಂಗಾಗಿ ಇಡುತ್ತೆ. ಎಲ್ಲೂ ಸಹ ನಿಮಗೆ ಬೋರಿಂಗ್ ಅನ್ನೋದೇ ಆಗೋದಿಲ್ಲ. ಇನ್ನೊಂದು ಸಸ್ಪೆನ್ಸು ಇನ್ವೆಸ್ಟಿಗೇಷನ್ ಇದೆಯಲ್ಲ, ಲಿಟ್ರಲಿ ತುಂಬಾ ಚೆನ್ನಾಗಿ ವರ್ಕನ್ನು ಮಾಡುತ್ತೆ. ನೀವೇನಾದರೂ ಇನ್ವೆಸ್ಟಿಗೇಷನ್ ಲವ್ವರ್ ಆಗಿದ್ದರೆ, ಅಂದರೆ ನಿಮಗೆ ಒಂದು ಥ್ರಿಲ್ಲರ್ ಮೂವಿನ ನೋಡ್ತೀರಾ ಅಂದರೆ ನಿಮಗೆ ಅದೊಂದು ತುಂಬಾ ಚೆನ್ನಾಗಿ ವರ್ಕನ್ನು ಮಾಡಿಬಿಡುತ್ತೆ. ಇಲ್ಲಿರುವಂಥ ಎಂಗೇಜಿಂಗ್ ಸೀನ್ಸ್ ಅಂತ ಹೇಳಬಲ್ಲೆ. ಇನ್ನು ಎಲ್ಲರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ. ಎಲ್ಲರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಯಾರ ಪರ್ಫಾರ್ಮೆನ್ಸು ನಿಮಗೆ ಎಲ್ಲೂ ಬೋರಿಂಗ್ ಅನ್ನೋದು ಅನಿಸೋದಿಲ್ಲ. ಇನ್ನು ಮೂವಿ ಸುಮಾರು 2 ಗಂಟೆ 37 ನಿಮಿಷ ಇದೆ. ಸ್ವಲ್ಪ ಕಮ್ಮಿ ಮಾಡಿದರೂ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿರೋದು ಇನ್ನು ಅಂತ ಹೇಳ್ತೀನಿ. ಇನ್ನು ಫಸ್ಟ್ ಹಾಫು ಇನ್ವೆಸ್ಟಿಗೇಷನಲ್ಲಿ ಇದ್ದರೆ ಸೆಕೆಂಡ್ ಹಾಫ್ ಸರ್ವೈವಲ್ ಥ್ರಿಲ್ಲರ್ ಆಗಿ ಇರುತ್ತೆ. ನನಗೆ ಫಸ್ಟ್ ಹಾಫ್ ಅಂತೂ ತುಂಬ ಅಂದರೆ ತುಂಬಾ ವರ್ಕ್ ಆಗುತ್ತೆ. ಯಾಕೊತ್ತಾ, ಒಂದು ಕೊಲೆ ನಡೆಯುತ್ತೆ. ಆ ಕೊಲೆ ಸುತ್ತ ನಡೆಯೋದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿನ ಡೈರೆಕ್ಟರ್ ಅಂತ ಹೇಳ್ತೀನಿ. ಇನ್ನು ಬಂದುಬಿಟ್ರೆ ನಾನಿ ಕೆರಿಯರಲ್ಲಿ ಒನ್ ಮ್ಯಾನ್ ಶೋ ಮೂವಿ ಅಂತ ಹೇಳ್ಬೋದು. ಇತ್ತೀಚೆಗೆ ಬಂದಂಥ ಮೂವಿಗಳಲ್ಲಿ ಇದು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಇನ್ನು BGM ಅಲ್ಟಿಮೇಟ್ ಆಗಿದೆ ಬ್ರೋ, ತುಂಬಾ ಚೆನ್ನಾಗಿದೆ. ಇದೊಂದು ಮೋಸ್ಟ್ ಆ್ಯಕ್ಷನ್ ಪ್ಯಾಕೇಜಡ್ ಮೂವಿ ಅಂತ ಹೇಳ್ತೀನಿ. ಎಲ್ಲೂ ನಿಮಗೆ ಸಿಗಾಬಟ್ಟೆ ಅಂದರೆ ಬ್ಲಡ್ಡನ್ನೇ ತುಂಬ ಚೆನ್ನಾಗಿ ತೋರಿಸ್ಬಿಟ್ಟಿದ್ದಾರೆ. ಆ ಕ್ಲೈಮ್ಯಾಕ್ಸಲ್ಲಂತೂ ಇನ್ನೂ ಬ್ಲಡ್ಡನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿರುವಂಥ ಈ ಮೂವಿಲಿ ಅಂತ ಹೇಳ್ತೀನಿ. ಇನ್ನು ಬಂದುಬಿಟ್ಟು ನೆಗೆಟಿವ್ಗೆ ಬರೋದಾದರೆ, ಈಗ ಪಾಸಿಟಿವ್ ಹೇಳಿದೆ ಅಲ್ವಾ, ನೆಗೆಟಿವ್ ಬರೋದಾದರೆ ಅಷ್ಟೇನೂ ಇಲ್ಲ. ಕೆಲವೊಂದು ಸೀನ್ಸ್ ಅವಶ್ಯಕತೆ ಇರಲಿಲ್ಲ ಅಂದ್ಕೊತೀನಿ, ಅವನ್ನ ಹಾಕ್ಬಿಟ್ಟಿದ್ದಾರೆ. ಇನ್ನು ಅನ್ನೆಸೆಸರಿ ಲವ್ ಟ್ರ್ಯಾಕನ್ನು ತೊಗೊಂಡ್ಬಿಟ್ಟಿದ್ದಾರೆ ಬ್ರೋ. ಅದರಲ್ಲೇ ನೆಸೆಸರಿ ಇಲ್ಲದೇ ಇರೋವಂಥದ್ದು. ಅದರಲ್ಲಿ ಶ್ರೀನಿಧಿ ಶೆಟ್ಟಿ ಅವ್ರದ್ದು ಬರೀ ಡೀಸೆಂಟ್ ವಾಚಬಲ್ ಅಂತ ಹೇಳ್ತೀನಿ. ಅವ್ರದ್ದು ಸಹ ಅಷ್ಟೊಂದು ಆ್ಯಕ್ಟಿಂಗ್ ಅನ್ನೋದಿಲ್ಲ. KGF ಆದಮೇಲೆ ಯಾಕೋ ಅವ್ರ ಮೂವಿ ಸಹ ಸರಿಯಾಗಿ ಬರ್ತಾಯಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ. ಅದೇ ಅನ್ನೆಸೆಸರಿ ಲವ್ ಟ್ರ್ಯಾಕನ್ನು ತಂದಿರೋದು ಬಿಟ್ಟರೆ ಕೆಲವೊಂದು ಬೇಡದಿರೋ ಸೀನ್ಸನ್ನು ಹಾಕ್ಬಿಟ್ಟಿದ್ದಾರೆ. ಅವನ್ನ ತೆಗೆದುಬಿಟ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಬ್ರೋ. ತುಂಬಾ ಚೆನ್ನಾಗಿದೆ ಮೂವಿ ಅಂತ ಹೇಳ್ತೀನಿ. ಒಂದು ಸತಿ ನೋಡಿ ಮೂವಿನ, ತುಂಬಾ ಚೆನ್ನಾಗಿದೆ. ಇಷ್ಟೇ ಈ ಇಟ್ 3 ಮೂವಿ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೀವೇನಾದರೂ ಈ ಮೂವಿನ ನನಗಿಂತ ಮುಂಚೆನೇ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ಮೂವಿ ಹೇಗಿದೆ ಅಂತ. ಥ್ಯಾಂಕ್ ಯು.